ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ವಾನಿಷ್ಠಾನಿ ಸಾಧಿಷ್ಠಾನಿ ಮಾಧವ. ಪವಿತ್ರವಂತಹ ದಿವಸ ವೈಕುಂಠ ಏಕಾದಶಿ ಅಥವಾ ಪುತ್ರದ ಏಕಾದಶಿ, ಮಾರ್ಗಶಿರ ಮಾಸ ಶುದ್ಧ ಏಕಾದಶಿ ಎಂದು ವಿಶೇಷವಂತ ಹಿಂದೂ ಜನಗಳಿಗೆ ಅತ್ಯಂತ ಹಬ್ಬದ ಒಂದು ವಾತಾವರಣ. ವಿಶೇಷವಾಗಿ ವೈಕುಂಠ ಏಕಾದಶಿ ಉಪವಾಸ ಮಾಡಿದರೆ ಎಲ್ಲ ಪಾಪಗಳು ಕ್ಷಯ ಆಗುತ್ತದೆ. ಒಂದು ವರ್ಷಕ್ಕೆ 24 ಏಕಾದಶಿಗಳು, ಪ್ರತಿ ಏಕಾದಶಿ ಉಪವಾಸ ಮಾಡಬೇಕು. ನಾವು ಪ್ರತಿ ಏಕಾದಶಿ ಮಾಡಲಿಕ್ಕೆ ಆಗುವುದಿಲ್ಲಪ್ಪ ಅಂತಂದ್ರೆ ಇವತ್ತೊಂದು ದಿವಸ ಪವಿತ್ರವಂತ ಉಪವಾಸ ವೈಕುಂಠ ಏಕಾದಶಿ ಅಂತ ಉಪವಾಸವನ್ನು ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ. ವೈಕುಂಠ ಅಂತಂದ್ರೆ ಪರಮಾತ್ಮನ ಮಹಾದ್ವಾರ, ವೈಕುಂಠ ದ್ವಾರವನ್ನ ತೆರೆಯಲಾಗುತ್ತದೆ. ವಿಶೇಷವಾಗಿ ಅದಕ್ಕಾಗಿ ಅವತ್ತಿನ ದಿವಸ ಮಹಾವಿಷ್ಣು ಸಮೇತವಂತ ವಿಷ್ಣುವನ ಪ್ರಾರ್ಥನೆ ಮಾಡಬೇಕು. ವಿಷ್ಣು ಸಹಸ್ರನಾಮ, ಓಂ ನಮೋ ಭಗವತಿ ವಾಸುದೇವಾಯ, ಶಾಂತಾಕಾರ ಈ ಮಂತ್ರವನ್ನು ಭಗವಂತ ಸ್ಮರಣೆ ಮಾಡಿ ಪವಿತ್ರವಂತ ವಿಷ್ಣುನ ದರ್ಶನ ಮಾಡಬೇಕು. ವೆಂಕಟೇಶಾಯ ನಮಃ, ವೇಂ ಕಟ ಇತಿ ವೆಂಕಟ, ಪಾಪಗಳನ್ನ ನಾಶ ಮಾಡದಂತವನ್ನ ಅದಕ್ಕಾಗಿ ವೆಂಕಟೇಶ್ವರ ಎಂಬುದಾಗಿ ಕರೆಯುತ್ತಾರೆ. ಅಂತಹ ವಿಶೇಷವಾಗಿ ಎಲ್ಲ ಭಕ್ತರು ಸರಿ ಸಾಲಿನಲ್ಲಿ ಬಂದು ಬಳ್ಳಾರಿಯಲ್ಲಿರುವಂಥ ವೈಭೇತವಾಗಿ ಬರ್ತಿರುವಂಥ ಈ ಸುಂದರವಂತ ವೈಕುಂಠ ಏಕಾದಶಿಯನ್ನು ಎಲ್ಲ ಭಕ್ತರು ಸಾಲಾಗಿ ಬಂದು ಭಗವಂತನ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಯಾವ ಕುಂದುಕೊರತೆ ಇಲ್ಲದೆ ಎಲ್ಲ ಭಕ್ತರು ಆನಂದವಾಗಿ ಆ ಭಗವಂತ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಪುನೀತರಾಗ್ತಾರೆ ಎಂಬುದಾಗಿ ಮಂಗಳವಾಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕಿ ಪುತ್ರ, ಮಂಗಳಂ ಗರುಡಧ್ವಜ. ಏಕಾದಶಿ ಅಂತಂದ್ರೆ ಅಂತಂದ್ರೆ 11 ನಿಗ್ರಹಗಳನ್ನ, ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು. ಅದಕ್ಕಾಗಿ ಏಕಾದಶಿ ಎಂಬುದಾಗಿ ಕರೆಯುತ್ತಾರೆ. ವಿಶೇಷವಾಗಿ ಪವಿತ್ರವಂತ ಶ್ರೀನಿವಾಸನ ಬಳ್ಳಾರಿ ಕ್ಷೇತ್ರವಿರುವಂತ ಸತ್ಯನಾರಾಯಣಪೇಟೆ ವೆಂಕಟೇಶ್ವರ ಗುಡಿ ಅತ್ಯಂತ ಜನಪ್ರಿಯವಂತಹ ದೇವಸ್ಥಾನ. ಇಲ್ಲಿ ಎಲ್ಲ ವ್ಯವಸ್ಥೆಗಳು, ಭಕ್ತರು ಕೂಡ ವ್ಯವಸ್ಥಾಪಕರು ಕೂಡ ತಮ್ಮ ಭಕ್ತಿಯಿಂದ ಎಲ್ಲರೂ ಕೂಡ ಮಾಡಿದ್ದಾರೆ. ಆ ಭಕ್ತರಿಗೂ ಬಂದಂತಹ ಭಕ್ತರಿಗೂ ಇಲ್ಲಿರುವ ಎಲ್ಲರೂ ಕೂಡ ಶಿವವಾಗಲಿ ಎಂಬುದಾಗಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶಾಯ ನಮಃ. ಇದು ವೈಕುಂಠ ಏಕಾದಶಿ ಜನ ಸಾಗುತ್ತದೆ. ಬೆಳಿಗ್ಗೆ 3 ಗಂಟೆಯಿಂದ ಪ್ರಾರಂಭ ದರ್ಶನ. ಎಲ್ಲ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡೋ ವಾಲಂಟಿಯರ್ಸ್ ಎಲ್ಲ ಮತ್ತು ಆಡಳಿತ ಮಂಡಳಿ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಭಕ್ತರು ಕೂಡ ಅದೇ ತರ ಸಹಕರಿಸ್ತಾ ಇದ್ದಾರೆ. ಭಕ್ತರಿಗೆ ಇವತ್ತು ಏಕಾದಶಿ ಪ್ರಯುಕ್ತ ಪ್ರಸಾದ ಇರೋದಿಲ್ಲ, ಹಾಗೆ ಕಳಿಸ್ಬೋದು ಅಂತೇಳಿ ವಾಲಂಟಿಯರ್ಸ್ ಎಲ್ಲ ಸೇರಿ ಹಾಲು ಮತ್ತು ಹಣ್ಣು ವಿತರಣೆ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಭಕ್ತರು ಪ್ರಸಾದ ಸ್ವೀಕರಿಸಬೇಕಾಗಿ ತಮ್ಮ ಸವಿನಯ ಪ್ರಾರ್ಥನೆ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರದಲ್ಲಿ 9 ಬಾರಿ ತೆಗಿತದೆ. ದರ್ಶನ ತಗೊಳ್ತಾರೆ ಭಕ್ತರು. ಭಗವಂತ ಅವರಿಗೆಲ್ಲ ಆಶೀರ್ವಾದ ರೂಪದಲ್ಲಿ ಕೊಡ್ತಾನೆ. ಆ ಪ್ರಯುಕ್ತ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಗಳಿರ್ತವೆ. ಅಲ್ಲಲ್ಲಿ ವಿಶೇಷ ಪೂಜೆಗಳು, ವಿಶೇಷ ಆರಾಧನೆಗಳು, ಭಜನೆ, ಅರ್ಚನಾ ಕಾರ್ಯಕ್ರಮ ನಡೆಯುತ್ತದೆ. ಪೂಜೆ ಚೆನ್ನಾಗಿರ್ತೈತೆ. ಇವತ್ತು ಅಲಂಕಾರ ಚೆನ್ನಾಗಿದೆ. ಭಕ್ತಾದಿಗಳು ಬಹಳ ಜನ ಬಂದಿದ್ದಾರೆ. ವಿಶೇಷ ಇವತ್ತು ಅಲಂಕಾರ ಚೆನ್ನಾಗಿದೆ. ಅಲಂಕಾರನೇ ವೈಕುಂಠ ಏಕಾದಶಿ ಅಂತ ವೈಕುಂಠ ಏಕಾದಶಿ ಅಲಂಕಾರ ತುಂಬಾ ಚೆನ್ನಾಗಿದೆ. ಭಕ್ತಾದಿಗಳು ಬಹಳ ಜನ ಇದ್ದಾರೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.